ನಿಮ್ಮಪ್ಪನ ಮನೆಯಾಗ ಮಾತಾಡುವಂತ ಕೆಪಾಸಿಟಿ ನಿಮಗಿಲ್ಲ. ಇನ್ನು ನಮ್ಮ ಅಪ್ಪನ ಮನೆ ಒಳಗೆ ಬಂದು ನೀವೇನಕ್ಕೆ ಹೋಗಿ ಹೊಡ್ತೀರಿ? ಇಲ್ಲಿ ಕೂಡಿರ್ತಕ್ಕಂಥ ದೈವಕ್ಕೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಪ್ಪ ಹೇಳಿ ಒಂದು ಮಾತನ್ನು ನಾನು ಏನ್ ಕೇಳ್ಕೊತೀನಪ್ಪ ಅಂದ್ರ ಏನ್ ಕೇಳ್ಕೊಳಿದ್ರಿಪ್ಪ ಮಾತ. ಇನ್ಕಾದ ಸಂದಿನಲ್ಲಿ ನಾನು ಮಾತಾಡುವಂತ ಟೈಮ್ದೊಳಗೆ ನನ್ನ ಒಂದು ಅಣ್ತಾಮ್ರ ಬಂಧುಗಳೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿಪ್ಪ ಅಂತಂದ್ರು ಒಂದು ಮಾತ. ಎಲ್ಲಾ ಮಾತುಗಳನ್ನ ಮಾತಾಡಿದ್ರೆ ಎಲ್ಲಾರು ಹೋಗಿ ಮೆಣಸಿನಕಾಯಿ ಇಟ್ಟಂಗ ಆಗ್ಯದ ಕೆಲವೊಬ್ಬರಿಗೆ. ಕರೆ ಒಂದು ಮಾತು ನಮ್ಗೆ ನೋವಾಗ್ಯದ, ಇದಕ್ಕೆ ಏನ್ ಹೇಳ್ತೀರಿ ಅವ್ರು ನನಗ್ ಕೇಳಿದ್ರು ನಮ್ಮ ಅಣ್ತಾಮ್ರ ಸಮಾಜದವರು. ಹೌದು ಹೌದು, ನಾವೊಂದು ಮಾತ ಏನ ಪೂಜಾರಿ ಬಂದು ಕುಣಿಯೋ ಟೈಮ್ದಾಗ ಸಿರಿಗೇರಿ ಸೀರೆ ಉಡಿಸ್ರ ಹೋಗಿ ಹೊಲಿಗೇರಿಗೆ ಹೇಳ್ತೈತೆ ಅನ್ನೋ ಮಾತ ನಿಮ್ಮದು ಹೆಂಗ ತಪ್ಪಾಕದ್ರಿ ಅನ್ನೋದು ಹೇಳಿನಿ. ಅವರಿಗೆ ಅದು ನೋವಾದ್ರು ಅಷ್ಟ, ನನಗೆ ನೋವಾದ್ರು ಅಷ್ಟ. ಆ ಮಾತು ನನ್ನ ಕಡೆ ಸರ್ವದ ತಪ್ಪಾಗಿ ಬಿಟ್ಟು. ಹೌದು ಹೌದು, ಇದು ಸತ್ಯವಾಗಿರ್ತಕ್ಕಂಥ. ಯಾಕಪ್ಪ ಅಂದ್ರೆ ಒಂದು ಸಮಾಜಕ್ಕೆ ನಾವು ಮಾತಾಡುವಂತ ಕಲಾವಿದನ ಲಕ್ಷಣ ಅಲ್ಲ ಅಲ್ಲ ಅಲ್ಲ. ಹೌದಿಲ್ಲ? ಹೌದು. ಅದಕ್ಕಿಂತ ಸರಜೋಡಿ ಕಲಾವಿದರು ಬಹಳ ಚಂದಾಗಿ ಮಾತಾಡಿದ್ರು. ಏನ್ ಮಾತು ಹೇಳಿದ್ರಪ್ಪ? ಮತ್ತ ತಡ್ಕೋಲಾರದೆ ನಮ್ಮ ಕೊಳೂರಿಗೆ ಸಿದ್ದಮ್ಮ ನಡುವೆ ಎದ್ದು ಸಡ್ಡು ಹೊಡಿತೀರಿ ನೀವು ಎಷ್ಟು ಶಾಣೆ ಆದಿರಿ, ನೀವು ಎಷ್ಟು ನೀರಾಗ ಮುಳುಗ್ತೀರಿ, ನೀವು ಅಮೋಕ್ಷದ ಮ್ಯಾಲಗಳು ಎಟ್ಟದಿರಿ ನೋಡು. ಎಲ್ಲ ಗೊತ್ತದ ನಮಗ. ನಿಮ್ಮ ಹೊಂಕಳು ಹುರಿ ಕೊಯ್ದ ಮಕ್ಕಳೇ ನಾವದೀವಿ. ಹೌದಾ? ಯಾಕೆ ಮಾತು ಹೇಳ್ತೀನಿ? ನಾವಿಬ್ರು ಸಡ್ಡು ಹೊಡೆದಿವಿ. ಗಣಸರ್ ಸಡ್ಡು ಎಲ್ಲಿ ಹೊಡಿತಾರ? ಇಲ್ಲಿ ಹೊಡಿತಾರ. ಹೆಂಗಸರ್ ಸಡ್ಡು ಇಲ್ಲಿ ಹೊಡಿತಾರ. ಮತ್ತು ತ್ವರ್ವಿ ಸೂರ್ಯೇಶ ಎದ್ದ ಸಡ್ಡು ಹೊಡೆದ ಇಲ್ಲಿ. ನೀ ಹೆಂಗಸೋ ಗಂಡಸೋ? ಹೆಂಗಸೋ ಗಂಡಸು ಹೇಳ್ಬೇಕ ಬಾಯಿರಿ. ನೀ ಅಮೋಘಸದನ ಮಗನ ಇದ್ದಪ್ಪ ಅಂದ್ರೆ ಬಂದು ಹೇಳು. ಸಡ್ಡು ನೀನು ಇಲ್ಲೇ ಹೊಡೆದಿ. ಸಿದ್ದಮ್ಮನ ಮಾತಿನ ಪ್ರಕಾರ ನೀ ಹೆಂಗಸೋ ಅಥವಾ ಗಂಡಸೋ? ಏನು ಹಗಲ ಕಂಡ ಬಾಯಿ ಒಳಗ, ರಾತ್ರಿ ಕಂಡ ಹಗಲ ಕಂಡ ಬಾಯಿ ಒಳಗ ಹೋಗಿ ವಿರಲ್ ಬೀಳ್ತೀರಿ ಅಂದ್ರೆ ಎಷ್ಟು ಶಾಣೆ ಇರ್ಬೇಕು ನೀವು. ಇವ್ರು ಶಾಣ್ಯಾರ ಅಲ್ರಿ, ಶಾವ್ಯಾಗಿದ್ದು ಹಾಕವ್ರಿ ಇವ್ರು. ರೇವಣ ಸಿದ್ಧ ಮಾಸ್ತರ ಬಹಳ ಮಾತಾಡ್ದ. ನಾವೊಂದು ಮಾತು ಹೇಳಿನಿ, ಬರೇ ನಾ ಏನ್ ಮಾತಾಡೀನಿ, ನಾ ಬಹಳ ಮಾತಾಡಂಗಿಲ್ಲ, ಒಂದೇ ಸಂದ್ ಮಾತಾಡ್ತೀನಿ. ಹೌದಾ? ನಮ್ಮ ರೇವಣ ಸಿದ್ಧ ಸರ್ ಅವರು ಮಾತಾಡ್ತಾರ. ಅವ್ರ ಜೋಡಿ ನಿಮ್ಗೆ ಏನೈತೆ ಅದನ್ನ ಮಾಡ್ಕೋ, ಪರಸಂಗ ಬಿದ್ರ ವರ್ತನ ಹೇಳಿನಿ. ನಾನೊಂದು ಮಾತು ಕೇಳ್ತೀನಿ, ನೀವು ಆ ಮಾಲಿಂಗರಾಯನ ಮಕ್ಕಳಿದ್ರು ಹೇಳ್ರಿ. ಹೊತ್ತೊಂಡತನ ಆರುತ್ತನ ಮಾಲಿಂಗರಾಯನ ಮಟ್ಟಮನಿ ಒಳಗ ಮುಂದಿನ ಸಂದಿಗೆ ಹೇಳ್ತೀನಿ ಅಂತ ನಮ್ಗೆ ಜೈಮಾನದಾಗೆ ಕೂಡಿಲ್ಲ. ಏನು ನನ್ನ ಪ್ರಶ್ನೆಕ್ಕೆ ಮುಂದಿನ ಸಂದಿಗೆ ಹೇಳ್ತಾನೆ ನೋಡು. ನಮ್ಮನ್ನ ಹಂಗಿಲ್ಲ. ಈ ಸಂದಿಗೆ ಕುಲ್ಲ ಮಾಡೇ ಮುಂದೆ ನಾವು ಹೆಜ್ಜೆ ಇಡೋರು. ಹೌದು, ಸಂದಿ ಕುಲ್ಲ ಇದಕ್ಕ ನೀ ಏನ್ ಹೇಳಿದ್ರಿ? ಏನ್ರಿಪ್ಪ? ಒಬ್ಬ ಹಾಲ ಮತದೊಳಗ ಸಿದ್ಧ. ಹೌದಾ? ಕಂಬಳಿಯನ ಹಾಸಿ ಕಂಬಳಿ ಮ್ಯಾಲ ಕೂತು ಹೊಳಿ ದಾಟಿ ಒಬ್ಬನ ದರ್ಶನಕ್ಕೆ ಹೋಗ್ಯಾನ. ಹೌದು. ಕಂಬಳಿಯ ಮಾಪು ಎಷ್ಟಿತ್ತು? ಹೌದು ಹೌದು. ಯಾರು ದರ್ಶನಕ್ಕೆ ಹೋಗ್ಯಾರ ಅನ್ನೋ ಮಾತು ಕೇಳಿಪ್ಪ. ಪ್ರಶ್ನೆ ನಮಗ ನೀನು ಮಾಡಿದಿ. ಹೊಂಟು 6 ತನ ಟೈಮ್ ಕೊಟ್ಟೆ. 6 ತನ ಟೈಮ್ ಬೇಕಾಗಿಲ್ಲ ನಮಗ. ನಾನ್ ನಿನ್ನ ಸಂದಿನಾಗ ಎದ್ದು ಹೇಳ್ಬೇಕಂದಿನಿ. ಹೌದು ಹೌದು. ನಿನ್ನ ಸಂದಿನಾಗ ಎದ್ದು ಹೇಳಿದ್ರೆ ನೀವು ತೀರಾ ಮಾಡ್ಕೋತೀರಿ. ನಿಮ್ಮ ಸಂದಿನಾಗ ಹೇಳಿಲ್ಲ ನಾವು. ಬಿಟ್ಟಿನ ನಿಮಗ ಹೊಟ್ಟಿಗೆ. ಯಾಕಂದ್ರ ನೋಡು, ನಮ್ಮ ಮನೆಗೆ ಬಂದಾಗ ನಿಮ್ಮನ್ನ ಬಿಡಂಗಿಲ್ಲ. ಮತ್ತೇನು ನಿಮ್ಮ ಮನೆಗೆ ನಾವು ಬರ್ತೀವಿ ಅಂದ್ರೆ ಅಷ್ಟು ಸಜ್ಜಲ್ದ ಬರ್ತೀವ? ಹೌದಾ? ನೋಡು, ಇವು ಮಾಲಿಂಗರಾಯನ ಮಟ್ಟಮನಿ ಮಕ್ಕಳು ಏನದಾವ ನೋಡು. ಇವು ಎಲ್ಲ ಜಳಕ ಮಾಡಿದ ನೀರಿನೊಳಗೆ ಜಳಕ ಮಾಡಿ ಪವಿತ್ರ ಆದವರು. ಯಪ್ಪ ನೀವ ಹೌದಾ? ನಿಜವಾದ ನೀರು ನಿಮಗೆ ಇಲ್ಲ. ಇಲ್ಲ ಇಲ್ಲ, ಬಿದ್ದು ನಿಮಗನ ನೀರು. ನೀನು ಕೇಳಿರ್ತಕ್ಕಂತ ಪ್ರಶ್ನೆ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ಸಿಂದಗಿ ತಾಲೂಕಿನ ಹೌದು ದೇವಣಗಾಂವ ಗ್ರಾಮದ ಯಾರು ಕಂಠಮಾಲ ಮುತ್ಯ ಮಂಗಳೂರು ಮಹಾರಾಜ ಸಿದ್ಧರ ಬೆಟ್ಟಗಿ ಭೀಮಾ ನದಿಯನ್ನು ದಾಟಿ 5 ಮರದ ಕಂಬಳಿ ಮೇಲೆ ಕೊಟ್ಟು ಹೊಳಿ ದಾಟ್ಯಾರ. ನೆಲ ಪ್ರಶ್ನೆ ಕೊಟ್ಟ. ವಿಜಯಪುರ ಜಿಲ್ಲಾ ನೂತನ ಆಲಮೇಲ ತಾಲೂಕ ದೇವಣಗಾಂವ ಕಂಠಮಾಲ ಮುತ್ತೇನಪ್ಪ
ಹೋಗ್ಯಾನ ತಿಳ್ಕೊಂಡು ಲಕ್ಷ್ಮಣ ಮಾಸ್ತರ್ ಇವತ್ತು ಸಬದ ಕೈ ಅಂತ ಹೇಳುವಂತ ಮಾತಿದ್ದ ಆತ್ಮೀಯ ಬಂಧುಗಳೇ. ಮತ್ತೆ ಮಾತು ನಿಮ್ಗೊಂದು ಹೇಳ್ತೀನಿ ನಾನು. ಹಿರಿಯರು ಒಂದು ಮಾತು ಹೇಳ್ಯಾರ, ಏನ್ರಿ? ಊರು ಕೆಟ್ಟದ ಉಡಾಳರಿಂದ, ಕೇರಿ ಕೆಟ್ಟದ ಹೊಲ್ಕಟ್ರಿಂದ, ಒಣ ಕೆಟ್ಟದ ಮಂಗನಿಂದ, ಮನೆ ಕೆಟ್ಟದ ಕಿಡಿಗೆರ ಸೊಸೆಯಿಂದ, ಹಾಲಿನಂತ ಸಭಾ ಕೆಡವು ನಿಮ್ಮಂತವ್ರು ಅರ್ಧೋಟ ಮಾತಾಡುವುದರಿಂದ. ಹೌದು ಇವ್ರು ಇದೇ ದಿನ ತೊರ್ರಿ ರೇವಡಿಸಿದ ಒಬ್ಬನೇ ಮಾತಾಡ್ತಾನ, ನೀವು ಇಬ್ಬರು ಮಾತಾಡ್ತೀರಿ, ನನ್ನಲ್ಲಿ ಯಾರು ಮಾತಾಡ್ಬಿಡೋಣ ಅಂತ ಗಣಸ ಯಾಕೆ ಮಾತಾಡ್ಬಟ್ಟಿ? ಯಾಕೆ ಮಾತಾಡ್ಬಟ್ಟಿ? ಅವ್ರು ಯಾಕೆ ಮಾತಾಡ್ಬಟ್ಟಿ? ಏನು ನೀವು ಮಾತಾಡುವ ಮಾತಾ? ಆದ್ರೂ ಹಿಂದಿನವ್ರು 4 ಮಂದಿ ಮಾತಾಡ್ತಾರೆ, ಸಿದ್ಧಾವತ್ ಮಾತಾಡ್ತಾರೆ, ಇವ ಸುರೇಶ್ ಮಾಸ್ತರ್ ನಿತ್ತು ಸ್ವಬ್ ಹಿಡಿತೀವಿ ಈ ಕಡೆ ಮಾರಿ ಮಾಡಿದ್ರು. ಈ ಕಡೆ ಇನ್ನ ಎಷ್ಟು ಮಂದಿ ಮಾತಾಡ್ಬೇಕಂತೀರಿ? ಹಿಂದ್ ನಮ್ಮ ಅಪ್ಪನ ಜಾತ್ರೆ ಒಳಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಮಾಳಿಂಗರಾಯನ ಮಕ್ಕಳು ಮಾಳಿಂಗರಾಯನ ಮೇಳಗಳ ದಿಂಬಿಟ್ಟು ನಾವು ಹಾಡಿ ಬೆಳಗ್ ಮಾಡ್ತೀವಿ. ಹೌದು. ನಿಮ್ಮ ಹತ್ತಿರ ಕ್ಯಾಪಿಸಿಟಿ ಇತ್ತಂದ್ರೆ ಇಲ್ಲಿ 100 ಮಂದಿ ಬಂದಿರಿ, ಒಂದು ಜಾಗದಾಗ 2 ಅಮೋಕ್ಷದ ನಿಮ್ ಯಾರು ತತ್ವ ಹೆಂಗ್ ಹಾಡ್ತೇವೆ ನಮ್ಮ ಅಪ್ಪನ ಮಟ್ಟ ಬಂದಾಗ ನೀವು ಹಾಡಿ. ನಾವು ನಿಮ್ಮ ಮಗಳಾಗಿರ್ಲಾರ್ದೆ ನೀವು ಚಾಜಕ್ಕೆ ಬರಂಗಿಲ್ಲ, ನಿಮಗೆ ಚಾಚ ಇಲ್ಲ. ನಾವು ಕೂತ್ರೆ ನಿಮಗೆ, ನಾವು ನಿಮ್ಮ ಮಗಳಾಗಿದ್ರೆ ನಿಮಗೆ ಚಾಚ ಇಲ್ಲ. ನಾವು ನಿಮ್ಮ ಮಗನಾಗಿ ಇರ್ಲಿಕ್ಕಂದ್ರೆ ನಿಮ್ಗೆ ಏನೂ ಇಲ್ಲ. ಹೌದು, ಹಾಗೆ ಮಾಡಿಸಿದ ನೀವರಿಗೆ, ನಿಮ್ಮನ್ನು ಮಾತ್ರ ನಮ್ಗೆ ಸಂಬಂಧ ಇಲ್ಲ. ಹೌದಾ? ನೀವು ಇದ್ರು ಸಹಿ, ಇರ್ಲಿಕ್ಕೂ ಸಹಿ. ಹೌದಾ? ಖರೆ ನಿಮ್ಮದು ಸಹಿ ಇಲ್ಲ. ನಾವು ಇರ್ಲಿಕ್ಕಂದ್ರೆ ನಿಮ್ಮನ್ನು ಬಂದ್ ಗಪ್ ಗಪ್ ನಾವು ಇರ್ಬೇಕೆ ಅಹಮದರ ಬರ್ಲಕ್ಕ. ಅದಕ್ಕ ಬಾಳೆನ ಮಾತಾಡಂಗಿಲ್ಲ. ಹೌದಾ? ಬಾಳೆ ಒಂದು ಪ್ರಶ್ನೆ ಯಾರು ನಮ್ಮ ರೇವಣಿಸಿದ್ದವರು ಮಾತಾಡ್ತಾರ. ಹೌದೌದು. ಅವ್ರು ಮಾತಾಡ್ತಕ್ಕಂಥ ಮಾತಿಗೆ ಯಾಕಪ್ಪ ಅಂದ್ರೆ, ಯಾಕ್ರಿ? ಇನ್ನು ನಿನ್ನ ಜೋಡಿ ಬೆಳ್ತಾನ ಕುಸ್ತಿ ಅವರೇ ಮಾಡ್ತಾರ. ಯಾಕಂದ್ರೆ ನನಗ್ ಗೊತ್ತಾಯ್ತು, ನನ್ನ ಕಡೆ ಅಂಕರ ಮುಮ್ಮೆಟ್ಟು ಬಿಡುವಾಗ ನೀ ಆಗೋದಿಲ್ಲ. ನೀ ಎಲ್ಲ ಅಮೋಘ ಸಿದ್ಧನ ಮ್ಯಾಳಗಳ ಎಟ್ಟದ ನೋಡು. ನೀವು ಯಾವಾದ್ರೂ ಒಬ್ಬರ ಗಂಡಸ ನಾನು ಕೆಳಪ ಅಂದೇನ ಹಾಡಿ ಅದಕ್ಕೆ ಬಾಳೆನ ಮಾತಾಡೋದಿಲ್ಲ. ನಮ್ಮ ರೇವಣಸಿದ್ ಸರ್ ಅವರು ಮಾತಾಡ್ತಾರ, ಅವ್ರದ್ದು ನಿಮಗೆ ಕುಸ್ತಿ ಅದ. ನಾನು ಕುಸ್ತಿಗೆ ಬೀಳ್ಬೇಡ, ನಾನು ಕುಸ್ತಿಗೆ ಬಿದ್ದಿಪ್ಪ ಅಂದ್ರೆ ನೀವು ತಿಳ್ಕಲಾರ್ದೆ ಹೋಗುದಿಲ್ಲ. ಹೌದೌದು. ಅದಕ್ಕೆ ಬಹಳ ಮಾತಾಡಲಾರ್ದೆ ನಮ್ಮ ಸರ್ 4 ಮಾತುಗಳನ್ನ ಮಾತಾಡಿ ಚಾಲವನ್ನ ಹಾಡಿ ನಮ್ಮ ಸರ್ಜೋಡಿ ಕಲಾವಿದರ ಚಾನ್ಸ್ ಸಿಕ್ಕದ. ನಾ ಮೊದಲೇ ಹೇಳಿನಿ, ಮಾಮೋಕ್ಷದ ಮಕ್ಕಳು ಎದುರಿಪ್ಪ ಅಂದ್ರ ಹಂಗ ಜನ ಕೋಟ ನೋಡು, ಹೋಗ್ಲಾರ್ದಂಗ ಮಾತಾಡೋ. ಏನ್ ಮಾತಾಡ್ತೀರಿ ಅಪ್ಪ? ಚಿಟ್ಟಿ ಮಾಡಿ ಅದನ್ನ ಆಯಕ್ಕಂಗ್ ಮಾತಾಡ್ರೆ ಜನ ಕುಂಡ್ರಂಗಿಲ್ಲ. ಯಾಕೆ ಹೋಗುತ್ತೆ ಜನ? ಹಿಂಗ ಮಾತುಗಳನ್ನ ಕೇಳಿ ಯೂಟ್ಯೂಬ್ದವ್ರಿಗೆ ಸಹಿತ ಅವರಿಗೆ ಈ ಒಂದು ಟಾರ್ಗೆಟ್ ಆಗಬೇಕು, ನಾನು ಚಾನಲ್ ಇಟ್ಟು ಓಡ್ತದೆ ತಿಳ್ಕೊಂಡು. ಈ ಮಾತಾಡೋ ಟೈಮ್ದಾಗ ಅವ್ರ ಮೋತಿ ಕೇಳ್ಸಾಕತ್ತಾರ. ಹೌದೌದು. ಏನ್ ಮಾತಾಡ್ತೀಯ ಅದನ್ನ ಲವಂಗ ಮೆಣಸಿನ್ಕಾಯಿ ಮಾತಾಡು. ಹೌದಾ? ಅರ್ಧಪ್ಪರ್ದವ್ರು ಮಾತಾಡಕ್ ಹೋಗ್ಬೇಡ. ನಿಮ್ಮಪ್ಪನ ಮನೆಯಾಗ ಮಾತಾಡುವಂತ ಕೆಪಾಸಿಟಿ ನಿಮಗಿಲ್ಲ. ಇನ್ನು ನಮ್ಮ ಅಪ್ಪನ ಮನೆ ಒಳಗ ಬಂದು ನೀವೇನು ಕೂಗು ಹೊಡಿತೀರಿ? ಕೂಗು ಹೊಡ್ಯಕ ಸಾಧ್ಯನೇ ಇಲ್ಲ. ಹೌದಾ? ನಮ್ಮ ಸರ್ ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ ಅಂತ ಹೇಳಿ ನಮ್ಮೆಲ್ಲರೂ ವಿನಂತಿ ಮಾಡ್ಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಓಕೆ ಓಕೆ.